ಆತ್ಮೀಯರೆಲ್ಲರೂ ನಮಸ್ಕಾರಗಳು. ನೀವು ನೋಡ್ತಾ ಇರ್ತಕ್ಕಂಥದ್ದು ಬಿ ಎಲ್ ಒ ಆ್ಯಪ್ನ ಹೋಮ್ ಪೇಜ್ ಆಗಿರುತ್ತದೆ. ಸೊ ಬಿ ಎಲ್ ಒ ಅವರು 2002 ಮತ್ತು 2025 ಈ ಒಂದು ಮತದಾರರ ಪಟ್ಟಿಯಲ್ಲಿನ ಮತದಾರರನ್ನು ಮ್ಯಾಪಿಂಗ್ ಮಾಡಬೇಕಾಗಿರುತ್ತದೆ. ಸೊ ಅದಕ್ಕಾಗಿ ಬಿ ಎಲ್ ಒ ಅವರು ತಮ್ಮ ಬಿ ಎಲ್ ಒ ಆ್ಯಪನ್ನು ಓಪನ್ ಮಾಡಿಕೊಂಡಾಗ ಈ ರೀತಿ ನಿಮಗೆ ಇಂಟರ್ಫೇಸ್ ಪೇಜ್ ಅಥವಾ ಹೋಮ್ ಪೇಜು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ಒಂದು ಹೋಮ್ ಪೇಜ್ನಲ್ಲಿ ಮೇಲುಗಡೆ ಟಾಪಲ್ಲಿ ಏನೊಂದು 3 ಗೆರೆಗಳಿವೆ. ಅದರ ಮೇಲೆ ನೀವು ಮೆನು ಗೆರೆಗಳ ಮೇಲೆ ಟಚ್ ಮಾಡಿದಾಗ ಇಲ್ಲಿ ವರ್ಷನ್ ಚೆಕ್ ಮಾಡ್ಕೊಳ್ಳಿ. ಈ ಪ್ರೆಸೆಂಟ್ ಬಿ ಎಲ್ ಒ ಆ್ಯಪ್ನ ವರ್ಷನ್ನು 8.69 ಅಂತ ಇದ್ದರೆ ಇದು ಅಪ್ಡೇಟೆಡ್ ವರ್ಷನ್ನು. ಸೊ ಇಲ್ಲಿ ನಿಮಗೆ ಒಂದು ಹೊಸದಾಗಿ ಮೆನು ಅಥವಾ ಒಂದು ಹೊಸದಾಗಿ ಆಪ್ಷನ್ ಆ್ಯಡ್ ಆಗಿರತಕ್ಕಂಥದ್ದನ್ನು ನೋಡಬಹುದಾಗಿರುತ್ತದೆ. ಸೊ ಇದು ಯಾವುದಪ್ಪ ಅಂದರೆ ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರೀವಿಯಸ್ ಎಸ್ ಐ ಆರ್ ಅಂತ. ಸೊ ಈ ಒಂದು ಆಪ್ಷನ್ ನಿಮಗೆ ಶೋ ಆಗುತ್ತೆ ಹೊಸ ಒಂದು ಬಿ ಎಲ್ ಒ ಆ್ಯಪ್ನ ಲೇಟೆಸ್ಟ್ ವರ್ಷನ್ನಲ್ಲಿ. ಸೊ ಈ ಒಂದು ಐಕಾನ್ ಅಥವಾ ಆಪ್ಷನ್ ನಿಮಗೆ ಶೋ ಆಗದಿದ್ದರೆ ಮೊದಲು ನೀವೇನು ಮಾಡಬೇಕು, ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಒಂದು ಬಿ ಎಲ್ ಒ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮ ಬಿ ಎಲ್ ಆ್ಯಪ್ಗೆ ಲಾಗಿನ್ ಆದಮೇಲೆ ವೆಲ್ಕಮ್ ಪೇಜ್ನಲ್ಲಿ ನಿಮಗೆ ಈ ಒಂದು ಹೊಸದಾಗಿ ಆ್ಯಡ್ ಆಗಿರತಕ್ಕಂಥ ಮೆನು ಅಥವಾ ಒಂದು ಆಪ್ಷನ್ ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರೀವಿಯಸ್ ಎಸ್ ಐ ಆರ್ ಶೋ ಆಗುತ್ತದೆ. ಸೊ 2002 ಮತ್ತು 2025 ಈ ಒಂದು ಮತದಾರರ ಪಟ್ಟಿಯಲ್ಲಿರ್ತಕ್ಕಂತಹ ಮತದಾರರನ್ನು ಮ್ಯಾಪಿಂಗ್ ಮಾಡಬೇಕಾದ್ರೆ ನಾವು ಈ ಒಂದು ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರೀವಿಯಸ್ ಎಸ್ ಐ ಆರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರೀವಿಯಸ್ ಎಸ್ ಐ ಆರ್ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ 2 ಬಟನ್ಗಳಿವೆ. ಮೊದಲನೇದು ನೋಡಿ ಮ್ಯಾಪ್ ಎಲೆಕ್ಟರ್ ವಿತ್ ಪ್ರೀವಿಯಸ್ ಎಸ್ ಐ ಆರ್, ಈ ಬಟನ್ ಮೇಲೆ ನೀವು ಟಚ್ ಮಾಡಿ ನಂತರ ನಿಮಗೆ ಟೈಪ್ ಹಿಯರ್ ಅಂತ ಇಲ್ಲಿ ಟೈಪ್ ಮಾಡಲಿಕ್ಕೆ ಆಪ್ಷನ್ಸ್ ತೋರಿಸುತ್ತೆ. ನೀವೇನು ಮಾಡಿ, ನಿಮಗೆ ಒಟ್ಟು 2 ಒಂದು ವೋಟರ್ ಲಿಸ್ಟ್ ಕೊಟ್ಟಿರ್ತಾರೆ, 2002 ಮತ್ತು 2025. ನೀವು 2025 ಒಂದು ವೋಟರ್ ಲಿಸ್ಟ್ ತಗೊಳ್ಳಿ. ಇಲ್ಲಿ ಟೈಪ್ ಹಿಯರ್ನಲ್ಲಿ 2025 ವೋಟರ್ ಲಿಸ್ಟ್ನಲ್ಲಿರ್ತಕ್ಕಂಥ ಮತದಾರರೊಬ್ಬರದ್ದು ಎಪಿಕ್ ನಂಬರ್ ಇಲ್ಲಿ ಟೈಪ್ ಹಿಯರ್ನಲ್ಲಿ ಟೈಪ್ ಮಾಡಿ. ಎಪಿಕ್ ನಂಬರ್ ಟೈಪ್ ಮಾಡ್ತಿದ್ದಂಗೆ ಈ ಎಪಿಕ್ ನಂಬರ್ಗೆ ಸಂಬಂಧಿಸಿದಂತೆ ಈ ಒಂದು ಮತದಾರರ ಎಲೆಕ್ಟರ್ಸ್ ನೇಮ್, ಎಪಿಕ್ ನಂಬರ್ ಮತ್ತು ಪಾರ್ಟ್ ಸೀರಿಯಲ್ ನಂಬರ್ ಅಂತ ಡೀಟೇಲ್ಸ್ ಎಲ್ಲ ಪೆಚ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಮ್ಯಾಪ್ ಎಲೆಕ್ಟರ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಬಟನ್ ಅಥವಾ ಆಪ್ಷನ್ ನಿಮಗೆ ಶೋ ಆಗುತ್ತದೆ. ಈಗ ಮ್ಯಾಪ್ ಎಲೆಕ್ಟರ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಮೇಲೆ ನೀವು ಟಚ್ ಮಾಡಿದಾಗ ನೆಕ್ಸ್ಟ್ ನೀವು ಏನು ಮಾಡಬೇಕು, ಈಗ 2025 ಒಂದು ಡೀಟೇಲ್ಸ್ ನಿಮಗೆ ಸಿಕ್ಕಿತು. ಇನ್ನು ಈ ಒಂದು ಮತದಾರರ 2002 ಒಂದು ಡೀಟೇಲ್ಸ್ಗಾಗಿ ನೀವು ಇಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕು. ನಿಮ್ಮ ಕೈಗೆ 2002 ಒಂದು ಮತದಾರರ ಪಟ್ಟಿ ತಗೊಳ್ಳಿ. ಸೊ ಇಲ್ಲಿ ಏನಿದೆ, ಪ್ರಿವಿಯಸ್ ಎಸ್ ಐ ಆರ್ ಸ್ಟೇಟ್ನಲ್ಲಿ ಕರ್ನಾಟಕ ಅಂತ ಬೈ ಡಿಫಾಲ್ಟಾಗಿ ಬಂದಿದೆ ಮತ್ತು ಪ್ರಿವಿಯಸ್ ಎಸ್ ಐ ಆರ್ ಎ ಸಿ ನಂಬರ್ನಲ್ಲಿ ಇಲ್ಲಿ ನೀವು ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎ ಸಿ ಅಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ. ಸೊ ಅಸೆಂಬ್ಲಿ ಸೆಲೆಕ್ಟ್ ಮಾಡಿಕೊಳ್ಳಲು ಇಲ್ಲಿ ಮುಂದೆ ಡೌನರ್ ಮಾರ್ಕ್ ಇದೆ. ಕ್ಲಿಕ್ ಮಾಡಿದಾಗ ಅಸೆಂಬ್ಲಿಗಳ ಲಿಸ್ಟು ಡ್ರಾಪ್ ಡೌನಲ್ಲಿ ಬರುತ್ತದೆ. ಸೊ ಈ ಲಿಸ್ಟ್ನಿಂದ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಪ್ರಿವಿಯಸ್ ಎಸ್ ಐ ಆರ್ ಪಾರ್ಟ್ ನಂಬರ್ನಲ್ಲಿ ಈ ಅಸೆಂಬ್ಲಿಯಲ್ಲಿ ಈ ಒಂದು ಎಲೆಕ್ಟರ್ ಅವರ ಒಂದು ಪಾರ್ಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಒಂದು ಪಾರ್ಟ್ ನಂಬರ್ನಲ್ಲಿ ಈ ಮತದಾರರ ಸೀರಿಯಲ್ ನಂಬರನ್ನು ನಿಮಗೆ ಕೊಟ್ಟಿರ್ತಕ್ಕಂತಹ 2002 ಒಂದು ವೋಟರ್ ಲಿಸ್ಟ್ ಏನಿದೆ ಆ ಒಂದು ಲಿಸ್ಟ್ನಲ್ಲಿ ನೋಡಿಕೊಂಡು ನೀವು ಇಲ್ಲಿ ಪಾರ್ಟ್ ನಂಬರ್ನಲ್ಲಿ ಪಾರ್ಟ್ ಸೀರಿಯಲ್ ನಂಬರನ್ನು ಈ ಒಂದು ಸೀರಿಯಲ್ ನಂಬರ್ ಎಂಟ್ರಿ ಮಾಡ್ತಕ್ಕಂಥ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ನಂತರ ಸರ್ಚ್ ಡೀಟೇಲ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ವೆರಿಫೈ ಡೀಟೇಲ್ಸ್ ಅಂತಕ್ಕಂಥ ಒಂದು ಪಾಪ್ ಪೇಜ್ ನಿಮಗೆ ಶೋ ಆಗ್ತದೆ. ಸೊ ಇಲ್ಲಿ ಪ್ಲೀಸ್ ಕನ್ಫರ್ಮ್ ದ ಡೀಟೇಲ್ಸ್ ಆಫ್ ದ ಎಲೆಕ್ಟರ್ಸ್ ಬಿಲೋ ಅಂತ ನಿಮಗೆ ಇರುತ್ತದೆ. ನೆಕ್ಸ್ಟ್ ಇಲ್ಲಿ ಕರೆಂಟ್ ನೇಮ್, ಕರೆಂಟ್ ರಿಲೇಟಿವ್ ಟೈಪ್ ಮತ್ತು ಕರೆಂಟ್ ಎಪಿಕ್ ಅಂತ ಪ್ರೆಸೆಂಟ್ 2025 ವೋಟರ್ ಲಿಸ್ಟ್ನಲ್ಲಿ ಈ ಒಂದು ಎಲೆಕ್ಟರ್ ಅವರ ಡೀಟೇಲ್ಸ್ ನಿಮಗೆ ಶೋ ಆಗಿರುತ್ತೆ. ಮತ್ತು ಕೆಳಗಡೆ ಲಾಸ್ಟ್ ಎಸ್ ಐ ಆರ್ ಡೀಟೇಲ್ಸಲ್ಲಿ 2002 ಒಂದು ಮತದಾರರ ಪಟ್ಟಿಯಲ್ಲಿ ಈ ಒಂದು ಮತದಾರರ ನೇಮ್ ಏನಿದೆ ಮತ್ತು ರಿಲೇಟಿವ್ ನೇಮ್ ಏನಿದೆ ಮತ್ತು ರಿಲೇಷನ್ ಟೈಪ್ ಮತ್ತು ಎಪಿಕ್ ನಂಬರ್ ನಿಮಗೆ ಶೋ ಆಗುತ್ತೆ. ಸೊ ನೀವು ಎರಡನ್ನು ಮ್ಯಾಪ್ ಮಾಡಿ. ಸೊ 2 ಡೀಟೇಲ್ಸನ್ನು ಮ್ಯಾಪ್ ಮಾಡಿ ಕನ್ಫರ್ಮ್ ಮಾಡಿಕೊಂಡ ಮೇಲೆ ಎಸ್ ಕ್ಲಿಕ್ ಮಾಡಿ. ನಂತರ ನಿಮಗೆ ರೆಕಾರ್ಡ್ ಅಪ್ಡೇಟ್ ಸಕ್ಸಸ್ಫುಲ್ಲಿ ಅಂತ ಒಂದು ಪಾಪ್ ಬಾಕ್ಸ್ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮ್ಯಾಪಿಂಗ್ ಮಾಡ್ತಿರ್ಬೇಕಾದ್ರೆ ಪ್ರೆಸೆಂಟ್ ಮತ್ತು ಪ್ರೀವಿಯಸ್ನ ಒಂದು ಡೀಟೇಲ್ಸ್ಗಳಲ್ಲಿ ಮ್ಯಾಪಿಂಗ್ ಕನ್ಫರ್ಮ್ ಆಗದಿದ್ದರೆ ಎಸ್ನೋ ಆಯ್ಕೆಗಳಲ್ಲಿ ಈಗಿರೋ ಮಾಹಿತಿ ಪ್ರಕಾರ ಯಾವುದನ್ನು ಸೆಲೆಕ್ಟ್ ಮಾಡಬೇಡಿ ಅಂತ ತಿಳಿಸಿರುತ್ತಾರೆ. ಮ್ಯಾಪ್ ಮಾಡಿದ ನಂತರ ಮ್ಯಾಪ್ ಆಗಿರ್ತಕ್ಕಂಥ ವೋಟರ್ ಡೀಟೇಲ್ಸ್ ನಿಮಗೆಲ್ಲ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ರೈಟ್ ಮಾರ್ಕ್ ಕೂಡ ಬಂದಿರುತ್ತದೆ. ಅದೇ ರೀತಿ ಇಲ್ಲಿ ಮೇಲ್ಗಡೆ ಒಂದು ಕ್ಲಿಕ್ ಹೇರ್ ಟು ವ್ಯೂ ಕಲರ್ ಕೂಡ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾಪ್ಡ್ ಬೈ ಬಿ ಎಲ್ ಒ ಗ್ರೀನ್ ಕಲರ್, ಮ್ಯಾಪ್ಡ್ ಬೈ ಸಿಸ್ಟಮ್ ಬ್ಲೂ ಕಲರ್ ಅಂದರೆ
ನೀವು ಬಿ ಎಲ್ ಅವರು ಮ್ಯಾಪ್ ಮಾಡಿದಾಗ ಅದು ಗ್ರೀನ್ ಕಲರ್ಗೆ ಬರುತ್ತೆ ವೋಟರ್ ಡೀಟೇಲ್ಸು, ಮತ್ತು ಸಿಸ್ಟಮ್ ಮ್ಯಾಪ್ ಮಾಡಿದರೆ ಅದೇನಾಗುತ್ತೆ ಬ್ಲೂ ಕಲರ್ನಲ್ಲಿ ಬರುತ್ತದೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಒಂದು ವೋಟರ್ ಡೀಟೇಲ್ಸ್ ಬಾಕ್ಸು ಏನಾಗಿದೆ ಇಲ್ಲಿ ಬ್ಲೂ ಕಲರ್ನಲ್ಲಿ ಬಂದಿದೆ. ಸೊ ಈ ಒಂದು ವೋಟರ್ ಡೀಟೇಲ್ಸು ಸಿಸ್ಟಮ್ನಿಂದನೇ ಮ್ಯಾಪ್ ಆಗಿರೋದ್ರಿಂದ ಬ್ಲೂ ಕಲರ್ನಲ್ಲಿ ಬಂದಿರುತ್ತದೆ. ಸೊ ಇವ್ರಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಜಸ್ಟ್ ಇಲ್ಲಿ ವೆರಿಫೈರ್ ಅನ್ಮ್ಯಾಪ್ ಎಲೆಕ್ಟರ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಪ್ಲೀಸ್ ಕನ್ಫರ್ಮ್ ದ ಡೀಟೇಲ್ಸ್ ಆಫ್ ದ ಎಲೆಕ್ಟರ್ಸ್ ಬಿಲೋ ಅಂತ ಪಾಪ್ ಪೇಜ್ ಶೋ ಆಗ್ತದೆ. ಇಲ್ಲಿ ಪ್ರೀವಿಯಸ್ನಲ್ಲಿ 2002ರಲ್ಲಿ ಈ ಒಂದು ಎಲೆಕ್ಟರ್ ಅವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, ಪಾರ್ಟ್ ಸೀರಿಯಲ್ ನಂಬರ್, ನೇಮ್, ರಿಲೇಟಿವ್ ನೇಮ್ ಮತ್ತು ಎಪಿಕ್ ಇರ್ತದೆ. ಆಮೇಲೆ 2025ರ ಒಂದು ಕರೆಂಟ್ ವೋಟರ್ ಲಿಸ್ಟ್ ಪ್ರಕಾರ ಈ ಒಂದು ಎಲೆಕ್ಟರ್ ಅವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಪಾರ್ಟ್ ಸೀರಿಯಲ್ ನಂಬರ್, ನೇಮ್, ರಿಲೇಟಿವ್ ನೇಮ್ ಮತ್ತು ಎಪಿಕ್ ನಂಬರ್ ಎಲ್ಲ ನಿಮಗೆ ಶೋ ಆಗಿರುತ್ತೆ. ಸೊ ನೀವು ಪ್ರೀವಿಯಸ್ ಮತ್ತು ಕರೆಂಟ್ನಲ್ಲಿರ್ತಕ್ಕಂತಹ ಈ ಎಲೆಕ್ಟರ್ ಅವರ ಡೀಟೇಲ್ಸನ್ನು ಮ್ಯಾಪ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳಬೇಕು. ನಂತರ ವೆರಿಫೈ, ಅನ್ಮ್ಯಾಪ್, ಕ್ಯಾನ್ಸಲ್ ಬಟನ್ಗಳಿವೆ. ಸೊ ನಿಮಗೆ ಕನ್ಫರ್ಮ್ ಆದರೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ಆಗ ಮ್ಯಾಪಿಂಗ್ ವೆರಿಫೈ ಸಕ್ಸಸ್ಫುಲಿ ಅಂತ ನಿಮಗೆ ಶೋ ಆಗುತ್ತದೆ. ಸೊ ಹೀಗೆ ಏನು ಮಾಡಿ ಉಳಿದ ಒಂದು ಎಲೆಕ್ಟರ್ ಅವರ 2025, 2002ರ ಒಂದು ಡೀಟೇಲ್ಸನ್ನು ಮ್ಯಾಪ್ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.